ಹಾಯ್ ಫ್ರೆಂಡ್ಸ್, ನೋಡಿ ನಾನು ಒಂದು ಸಿಂಪಲ್ಲಾಗಿ ಅಳಸನೇನು ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟು ಇರುತ್ತೆ, ಹೆಲ್ತಿ ಇರುತ್ತೆ. ಹೆಸರು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಾಡೋಣ ಬನ್ನಿ ಇವಾಗ. ನೋಡಿ ಫ್ರೆಂಡ್, ನಾನು ಅಳಸನೇನಿನ ಪಾಯಸ ಮಾಡ್ತಿದ್ದೀನಿ. 1 ಕಪ್ಪು ಅಳಸನೇನು ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋದು ತೊಗೋಬೇಕು. 1 ಕಪ್ ಬೆಲ್ಲ, ನೋಡಿ ಒಂದು ಅರ್ಧ ಕಪ್ಪು ಕೊಬ್ಬರಿ, ಒಂದು ಸ್ವಲ್ಪ ತುಪ್ಪ, ಒಂದು 2 ಸ್ಪೂನಷ್ಟು ತೊಗೊಳ್ಳಿ ಸಾಕು. ಹೆಸರು ಬೇಳೆ ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ. ನೋಡಿ ಮೊದಲು ಇದು ಚೆನ್ನಾಗಿ ತೊಳ್ಕೊಂಡು ಇವಾಗ ಕುಕ್ಕರಲ್ಲಿ ವಿಜಿಲ್ ಮಾಡ್ತೀನಿ. ಇದು ನೋಡಿ ತೊಳ್ಕೊಂಬಂದಿದ್ದೀನಿ ಚೆನ್ನಾಗಿ. ಅದೇ ಕಪ್ಪಲ್ಲಿ 2 ಗ್ಲಾಸ್ ನೀರು ಹಾಕ್ತೀನಿ ನಾನು. ನೋಡಿ 2 ಕಪ್ ನೀರು ಹಾಕಿದ್ದೀನಿ. ನೀರು ಹಾಕಿ ನೋಡಿ ನಾನು 2 ವಿಜಿಲ್ ಮಾಡ್ಕೋತೀನಿ. ನೋಡಿ ಬೇಳೆ ಬೇಯೋಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಅಳಸನೇನು ಇದು ಸಣ್ಣಕ್ಕೆ ರುಬ್ಕೊಬರ್ತೀನಿ. ನೋಡಿ ಇಷ್ಟು ರುಣ್ಣಗೆ ರುಬ್ಬಿದ್ರೆ ಸಾಕು. ನೋಡಿ ನೀರು ಹಾಕಿ ರುಬ್ಕೋಬಾರ್ದು, ನಿಮಗೆ ಹಣ್ಣಲ್ಲೇ ನೀರಿನ ಅಂಶ ಇರುತ್ತಲ್ವ, ಅದೇ ರುಣ್ಣಗೆ ರುಬ್ಬುತ್ತೆ. ನೋಡಿ ಇವಾಗ ನೋಡಿ ಬೆಲ್ಲ ಕರಗಿಸ್ಕೋತೀನಿ ನಾನು. ನೋಡಿ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ನೋಡಿ, ಇಷ್ಟೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಗಲಿ. ಅದು ಕರಗೋವರೆಗೂ ಅದು ಫಿಲ್ಟ್ರ್ ಮಾಡ್ಕೊ. ಚೆನ್ನಾಗಿರೋ ಬೆಲ್ಲ ಆದರೆ ನೀವು ಡೈರೆಕ್ಟ್ ಹಾಕೋಬೋದು. ನೋಡಿ ಇದು ಸ್ವಲ್ಪ ಕರಗಲಿ. ನೋಡಿ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಚೆನ್ನಾಗೆ. ಇವಾಗ ಇದು ಫಿಲ್ಟ್ರ್ ಮಾಡ್ಕೊಳ್ತೀನಿ. ನೋಡಿ ನೀವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀರೋ ಆ ಪಾತ್ರೆಯಲ್ಲಿ ನೋಡಿರಿ ಬೆಲ್ಲ ಫಿಲ್ಟ್ರ್ ಮಾಡ್ಕೊತೀನಿ. ಏನು ಗಲೀಜಿಲ್ಲ, ಆದರೂ ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ ಅದೇ ಪಾಕಕ್ಕೆ ನಾವು ಹೆಸರು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ನೋಡಿ ಚೆನ್ನಾಗಿ ಬೆಂದಿದೆ. ಇದು 2 ವಿಜಿಲ್ಗೆ. ನಿಮಗೆ ಸಾಫ್ಟಾಗಿ ಬೆಂದಿಲ್ಲ ಅಂದರೆ ಬೇಕಾದ್ರೆ 3 ವಿಜಿಲ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹೀಗೆ ನೋಡಿ ನಾವು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅಳಸನೇನು, ಅದನ್ನು ಹಾಕೋತೀನಿ. ನೋಡಿ ಚೆನ್ನಾಗಿ ಹಿಂಗೆ ಕಲಿಸ್ಬಿಟ್ಟು ಇವಾಗ ಕುದಿಯೋಕೆ ಇಡಬೇಕು. ಕುದಿಯೋಕೆ ಇಡ್ತೀನಿ. ನೋಡಿ ಅದು ಕುದಿಯೋಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ನೋಡಿ ಗೋಡಂಬಿ ಹಾಕ್ತೀನಿ. ನೋಡಿ ಅದು ಸ್ವಲ್ಪ ಫ್ರೈ ಆಗಿದೆ. ದ್ರಾಕ್ಷಿ ಹಾಕೋತೀನಿ. ದ್ರಾಕ್ಷಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಒಂದು ಪ್ಲೇಟಿಗೆ ತೆಗಿತೀನಿ. ನೋಡಿ ಸ್ವಲ್ಪ ಕುದೀತಾ ಇದೆ. ಇವಾಗ ಕೊಬ್ಬರಿ ಹಾಕೋತೀನಿ. ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು. ನಾನು 4-5 ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತುರಿದು. ನೀವು ಇಷ್ಟು ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ತೆಳುಗೆ ಬೇಕಾದ್ರೂ ಮಾಡ್ಕೋಬೋದು. ಇಷ್ಟಿದ್ರೇ ಟೇಸ್ಟ್ ಬರೋದು. ಹಾಗಾಗಿ ನೋಡಿ ಕೊಬ್ಬರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಬೇಕು. ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಏಲಕ್ಕಿ ಪೌಡರ್ ಹಾಕ್ತೀನಿ. ನಾವು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕೋತೀನಿ. ನೋಡಿ ಅದು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಬಿಡಿ. ನೋಡಿ ರೆಡಿ ಆಯಿತು. ನಿಮಗೆ ತುಂಬ ಟೇಸ್ಟಿಯಾಗಿರುವ ಪಾಯಸ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು 1 ಸ್ಪೂನ್ ತುಪ್ಪ ಹಾಕೋಬೋದು ಮೇಲ್ಗಡೆ. ತುಂಬಾ ಅಂದರೆ ಎಲ್ಲ ಪಾಯಸಕ್ಕಿಂತ ಇದು ತುಂಬ ಟೇಸ್ಟ್ ಇರುತ್ತೆ. ನಿಮಗೆ ಅಳಸನೇನು ಪಾಯಸ ಒಂದ್ಸಲಿ ಟ್ರೈ ಮಾಡಿ. ಇವಾಗ ನೋಡಿ ಒಂದು ಬೌಲಲ್ಲಿ ಹಾಕೋತೀನಿ. ನೋಡಿ ಫ್ರೆಂಡ್ ರೆಡಿಯಾಗಿದೆ. ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನಮ್ಮ ಯೂಜೆ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.